ನಮಸ್ಕಾರ. ಇಂದು ನಾವು ಕನ್ನಡ ಬುಕ್ ರೀಡಿಂಗ್ ಯೂಟ್ಯೂಬ್ ಚಾನೆಲ್ಗಾಗಿ ಯೋಜಿಸಿರುವ ನೆಪೋಲಿಯನ್ ಹಿಲ್ ಅವರ ಥಿಂಕ್ ಆಂಡ್ ಗ್ರೋ ರಿಚ್ ಪುಸ್ತಕದ 20 ನಿಮಿಷದ ಆಡಿಯೋ ಸಾರಾಂಶವನ್ನ ಪರಿಶೀಲಿಸ್ತಾ ಇದ್ದೀವಿ. ಹೌದು, ಇದರ ಉದ್ದೇಶ ಪುಸ್ತಕದ 13 ಮುಖ್ಯ ತತ್ವಗಳನ್ನ ಕೇಳುಗರಿಗೆ ತಲುಪಿಸೋದು. ಎಕ್ಸಾಕ್ಟ್ಲಿ. ಇದರ ಉದ್ದೇಶ ಸ್ಪಷ್ಟವಾಗಿದೆ, ಆದ್ರೆ ಇದರ ಪರಿಣಾಮವನ್ನ ಇನ್ನಷ್ಟು ಜಾಸ್ತಿ ಮಾಡೋಕೆ ಕೆಲವು ಅವಕಾಶಗಳಿವೆ. ಮೊದಲನೇ ವಿಷಯಕ್ಕೆ ಬರೋಣ, ಅಂದ್ರೆ ನಿರೂಪಣೆಯ ಹರಿವು ಮತ್ತು ಅದರ ರಚನೆ. ಹೌದು, ನಿಮ್ಮ ಯೋಜನೆಯಲ್ಲಿ ಆ 13 ತತ್ವಗಳನ್ನ ಒಂದರ ಹಿಂದೆ ಒಂದರಂತೆ ವಿವರಿಸೋ ಉದ್ದೇಶ ಇದೆ, ಅದು ಸರಿ. ಆದ್ರೆ ಅದನ್ನ ಕೇವಲ ಒಂದು ಲಿಸ್ಟ್ ತರ ಹೇಳ್ತಾ ಹೋದ್ರೆ ಏನಾಗತ್ತೆ ಅಂದ್ರೆ ಜನರಿಗೆ ಬೋರ್ ಆಗ್ಬಹುದು. ಹೌದು, ಮತ್ತು ಆ ತತ್ವಗಳ ನಡುವೆ ಇರೋ ಆಳವಾದ ಸಂಬಂಧ ಇದೆಯಲ್ಲ, ಅದು ಅವರಿಗೆ ಅರ್ಥ ಆಗದೆ ಇರ್ಬೋದು. ಅದು ಬರೀ ಒಂದು ಮಾಹಿತಿಯಾಗತ್ತೆ, ಒಂದು ಪರಿವರ್ತನೆ ತರುವ ಅನುಭವ ಆಗೋದಿಲ್ಲ. ಕರೆಕ್ಟ್. ಉದಾಹರಣೆಗೆ, ಬಯಕೆ ಅನ್ನೋ ಮೊದಲನೇ ತತ್ವಕ್ಕೂ ಸಂಘಟಿತ ಯೋಜನೆ ಅನ್ನೋ 6ನೇ ತತ್ವಕ್ಕೂ ನಡುವೆ ಲಿಂಕ್ ಹೇಗೆ ಬರುತ್ತೆ ಅನ್ನೋದು ಅದು ಸ್ಪಷ್ಟ ಆಗಲ್ಲ ಅಲ್ವಾ? 2 ದಿನ ಆದ್ಮೇಲೆ ಅವರಿಗೆ ಬಯಕೆ, ನಂಬಿಕೆ ಅಷ್ಟೇ ನೆಂಪಿರ್ಬೋದು. ಕೊನೆಯ ತತ್ವಗಳಾದ ಹಠಮಾರಿತನ ಅಥವಾ 6ನೇ ಇಂದ್ರಿಯ ಅದೆಲ್ಲ ಮರ್ತೋಗೋ ಚಾನ್ಸಸ್ ಜಾಸ್ತಿ. ಆ ಕನೆಕ್ಷನ್ ನಾವು ಕೊಡ್ಲಿಲ್ಲ ಅಂದ್ರೆ ಜ್ಞಾನ ಅಪೂರ್ಣ ಅಲ್ವಾ? ಖಂಡಿತ. ಇದಕ್ಕೆ ಪರಿಹಾರ ಏನು ಅಂದ್ರೆ, ಈ 13 ತತ್ವಗಳನ್ನ ಬಿಡಿಬಿಡಿಯಾದ ಮುತ್ತುಗಳ ತರ ನೋಡೋದ್ಬೇಡ. ಅದನ್ನೆಲ್ಲ ಸೇರಿಸಿ ಒಂದು ಸುಂದರವಾದ ಹಾರ ಮಾಡ್ಬೇಕು. ಓಕೆ. ಅಂದ್ರೆ ನಿಮ್ಮ ಸಾರಾಂಶವನ್ನ ಒಂದು 3 ಅಥವಾ 4 ಮುಖ್ಯ ಭಾಗಗಳಾಗಿ ವಿಂಗಡಿಸಿ. ಪ್ರತಿ ಭಾಗಕ್ಕೂ ಒಂದು ಚೆನ್ನಾಗಿರೋ ಶೀರ್ಷಿಕೆ ಕೊಡಿ. ಇದು ಕೇಳುಗರಿಗೆ ಒಂದು ದೊಡ್ಡ ಚಿತ್ರಣವನ್ನ ನೋಡಕ್ಕೆ ಸಹಾಯ ಮಾಡುತ್ತೆ. ಐಡಿಯಾ ಚೆನ್ನಾಗಿದೆ. ಉದಾಹರಣೆಗೆ, ಮಾನಸಿಕ ಅಡಿಪಾಯ ಅಂತೊಂದು ಗುಂಪು ಮಾಡಿದ್ರೆ ಆ ತತ್ವಗಳ ನಡುವಿನ ಲಿಂಕ್ ಸ್ಪಷ್ಟವಾಗುತ್ತೆ. ಆದ್ರೆ ಒಂದು ಸವಾಲಿದೆ. ಏನು? ಬಯಕೆ, ನಂಬಿಕೆ ಇವೆಲ್ಲ ಮನಸ್ಸಿಗೆ ಸಂಬಂಧಿಸಿದ್ದು. ಆದ್ರೆ ವಿಶೇಷ ಜ್ಞಾನ ಅಥವಾ ಕಲ್ಪನೆಯಂತಹ ವಿಷಯಗಳು ಹೆಚ್ಚು ಪ್ರಾಕ್ಟಿಕಲ್ ಆಗಿವೆ. ಇವೆರಡನ್ನೂ ಹೇಗೆ ಬೆಸೆಯೋದು? ಕೇಳುಗರಿಗೆ ಇದು 2 ಬೇರೆ ಬೇರೆ ಟಾಪಿಕ್ ಥರ ಅನಿಸ್ಬಾರ್ದಲ್ಲ? ಒಳ್ಳೆ ಪ್ರಶ್ನೆ. ಅದಕ್ಕೇನೆ ನಾವು ರಚನೆಯನ್ನ ಒಂದು ಕಥೆಯ ತರ ರೂಪಿಸಬೇಕು ಅಂತ ಹೇಳಿದ್ದು. ಮೊದಲ ಭಾಗವನ್ನ ಮಾನಸಿಕ ಅಡಿಪಾಯ ಅಂತ ಕರೀಬಹುದು. ಇಲ್ಲಿ ನೀವು ಬಯಕೆ, ನಂಬಿಕೆ ಮತ್ತು ಸ್ವಯಂ ಸೂಚನೆಯನ್ನ ಒಟ್ಟಿಗೆ ತರಬಹುದು. ಸರಿ. ಯಶಸ್ಸಿನ ಪಯಣ ಶುರುವಾಗೋದೇ ಒಂದು ಉರಿಯೋ ಬಯಕೆಯಿಂದ. ಆ ಬಯಕೆಯನ್ನ ನಂಬಿಕೆಯಾಗಿ ಬದಲಾಯಿಸಿ ಸ್ವಯಂ ಸೂಚನೆ ಮೂಲಕ ಅದನ್ನ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ತಲುಪಿಸೋದು ಮೊದಲ ಹೆಜ್ಜೆ. ಇದು ಕಟ್ಟಡದ ಫೌಂಡೇಶನ್ ಇದ್ದ ಹಾಗೆ. ಓಕೆ, ಫೌಂಡೇಶನ್ ರೆಡಿಯಾಯ್ತು. ಆಮೇಲೆ ಕಟ್ಟಡ ಕಟ್ಟೋದು ಅಂದ್ರೆ ನೀವು ಹೇಳಿದ ಪ್ರಾಕ್ಟಿಕಲ್ ತತ್ವಗಳನ್ನ ಇಲ್ಲಿ ತರಬಹುದಾ? ನಿಖರವಾಗಿ. 2ನೇ ಭಾಗಕ್ಕೆ ಕಾರ್ಯತಂತ್ರದ ನೀಲನಕ್ಷೆ ಅಂತ ಹೆಸರಿಡಬಹುದು. ಇಲ್ಲಿ ವಿಶೇಷ ಜ್ಞಾನ, ಕಲ್ಪನೆ ಮತ್ತು ಸಂಘಟಿತ ಯೋಜನೆಯನ್ನ ಒಟ್ಟಿಗೆ ಸೇರಿಸಬಹುದು. ಬೇಕು ಅಂತ ನಿಮ್ಮ ಕಲ್ಪನಾ ಶಕ್ತಿ ದಾರಿ ತೋರಿಸುತ್ತೆ. ಆ ಕಲ್ಪನೆಗೆ ಒಂದು ಸ್ಪಷ್ಟ ರೂಪ ಕೊಡೋದೇ ಸಂಘಟಿತ ಯೋಜನೆ. ಹೀಗೆ ಹೇಳಿದಾಗ ಆಲೋಚನೆ ಹೇಗೆ ಕಾರ್ಯ ಆಗಿ ಬದಲಾಗುತ್ತೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದು ತುಂಬಾ ಚೆನ್ನಾಗಿದೆ. ಇದು ಸಾರಾಂಶಕ್ಕೆ ಒಂದು ಆರಂಭ, ಮಧ್ಯ ಮತ್ತು ಅಂತ್ಯ ಕೊಡುತ್ತೆ. ಹಾಗಾದ್ರೆ 3ನೇ ಭಾಗವನ್ನು ಹೀಗೇನೆ ರೂಪಿಸ್ಬೋದಲ್ಲ? ನಿರ್ಧಾರ, ಹಠಮಾರಿತನ ಇವುಗಳನ್ನೆಲ್ಲ ಸೇರಿಸಿ ಕಾರ್ಯರೂಪ ಮತ್ತು ಸ್ಥಿರತೆ ಅಂತ ಶೀರ್ಷಿಕೆ ಕೊಡ್ಬೋದು. ಅದ್ಭುತವಾದ ಆಲೋಚನೆ. ಕಾರ್ಯರೂಪ ಮತ್ತು ಸ್ಥಿರತೆ ಪರ್ಫೆಕ್ಟ್ ಆಗಿದೆ. ಯಾಕಂದ್ರೆ ಪ್ಲಾನ್ ಎಷ್ಟೇ ಚೆನ್ನಾಗಿದ್ರೂ ಒಂದು ದೃಢವಾದ ನಿರ್ಧಾರ ಮತ್ತೆ ಬರೋ ಅಡೆತಡೆಗಳನ್ನ ಮೀರಿ ನಿಲ್ಲೋ ಹಠಮಾರಿತನ ಇಲ್ಲ ಅಂದ್ರೆ ಎಲ್ಲವೂ ಫೇಲ್ ಆಗುತ್ತೆ. ಹೌದು. ಕೊನೆಗೆ ಮಾಸ್ಟರ್ ಮೈಂಡ್ ಮತ್ತೆ 6ನೇ ಇಂದ್ರಿಯದಂತಹ ತತ್ವಗಳನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು ಅನ್ನೋ ಭಾಗದಲ್ಲಿ ವಿವರಿಸಬಹುದು. ಹೀಗೆ ಮಾಡಿದಾಗ 13 ತತ್ವಗಳು ಕೇವಲ ಒಂದು ಲಿಸ್ಟ್ ಆಗುಳಿಯಲ್ಲ, ಬದಲಿಗೆ ಯಶಸ್ಸಿನ ಮೆಟ್ಟಿಲುಗಳ ತರ ಕಾಣಿಸ್ತೆ. ಸರಿ. ಈ ರಚನೆಯಲ್ಲಿ ಬದಲಾವಣೆ ತಂದ್ರೆ ಸಾರಾಂಶದ ಹರಿವು ಖಂಡಿತವಾಗಿಯೂ ಇಂಪ್ರೂವ್ ಆಗುತ್ತೆ. ಈಗ 2ನೇ ಮುಖ್ಯ ವಿಷಯಕ್ಕೆ ಬರೋಣ. ಅದು ವಿಷಯದ ಪ್ರಸ್ತುತತೆ. ಈ ಪುಸ್ತಕ ಬರೆದಿದ್ದು 1937ರಲ್ಲಿ. ಆಂಡ್ರೂ ಕಾರ್ನೆಗೀ, ಹೆನ್ರಿ ಫೋರ್ಡ್ ಈ ಹೆಸರುಗಳೆಲ್ಲ ಇತಿಹಾಸದ ದೃಷ್ಟಿಯಿಂದ ದೊಡ್ಡದು. ಆದ್ರೆ ಇವತ್ತಿನ 22 ವರ್ಷದ ಕಾಲೇಜ್ ಹುಡುಗನಿಗೆ ಅಥವಾ ಬೆಂಗಳೂರಲ್ಲಿ ಸ್ಟಾರ್ಟ್ಅಪ್ ಮಾಡ್ತಿರೋ ಯುವಕನಿಗೆ ಈ ಉದಾಹರಣೆಗಳು ಎಷ್ಟು ಕನೆಕ್ಟ್ ಆಗುತ್ತೆ
ಅದು ಪ್ರಶ್ನೆ. ಆಕ್ಚುಲಿ ಇದು ಬಹಳ ಮುಖ್ಯವಾದ ಪಾಯಿಂಟ್. ನಿಮ್ಮ ಯೂಟ್ಯೂಬ್ ಕೇಳುಗರಲ್ಲಿ ಜಾಸ್ತಿ ಜನ ಡಿಜಿಟಲ್ ಯುಗದವರು. ಸೊ ಪುಸ್ತಕದ ಹಳೆ ಸಂದರ್ಭವನ್ನ ಇವತ್ತಿನ ರಿಯಾಲಿಟಿಗೆ ತರಲಿಲ್ಲ ಅಂದ್ರೆ ಸಾರಾಂಶ ಅವ್ರಿಗೆ ಅಪ್ರಸ್ತುತ ಅಂತ ಅನ್ಸೋ ಚಾನ್ಸಸ್ ಇದೆ. ನಿಜ. ಮಾಸ್ಟರ್ ಮೈಂಡ್ ಅಥವಾ ವಿಶೇಷ ಜ್ಞಾನ ಅನ್ನೋ ಕಾನ್ಸೆಪ್ಟ್ 1937ರಲ್ಲಿ ಇದ್ದಿದ್ದಕ್ಕಿಂತ ಇವತ್ತು ಪೂರ್ತಿ ಬೇರೆ ಅರ್ಥವನ್ನೇ ಹೊಂದಿದೆ. ಆ ಕಾಲದ ಉದ್ಯಮಿಗಳ ಉದಾಹರಣೆ ಸ್ಫೂರ್ತಿದಾಯಕ ಇರಬಹುದು, ಆದರೆ ಕೇಳುಗರು ಇದೆಲ್ಲ ಅವರ ಕಾಲಕ್ಕೆ ಸರಿ, ನನ್ನ ಪರಿಸ್ಥಿತಿಯೇ ಬೇರೆ ಅಂತ ಅಂದುಕೊಳ್ಳೋ ಸಾಧ್ಯತೆ ಇದೆ. ನಿಜ. ಈಗ ಮಾಸ್ಟರ್ ಮೈಂಡ್ ಅಂತ ತಕ್ಷಣ ಕಣ್ಮುಂದೆ ಬರೋದೇ ಯಾವುದೋ ಬೋರ್ಡ್ ರೂಮ್ನಲ್ಲಿ ಕೂತಿರೋ ದೊಡ್ಡ ದೊಡ್ಡ ಬಿಸ್ನೆಸ್ಮೆನ್ಗಳು. ಆದ್ರೆ ಇವತ್ತಿನ ಗಿಗ್ ಎಕಾನಮಿಲಿ ಕೆಲಸ ಮಾಡೋ ಒಬ್ಬ ಫ್ರೀಲ್ಯಾನ್ಸ್ ರೈಟರ್ಗೆ ಇದು ಹೇಗೆ ಸಂಬಂಧಿಸುತ್ತೆ? ಅವರ ಮಾಸ್ಟರ್ ಮೈಂಡ್ ಯಾರು? ಅತ್ಯುತ್ತಮ ಪ್ರಶ್ನೆ. ನೋಡಿ, ಇವತ್ತಿನ ಮಾಸ್ಟರ್ ಮೈಂಡ್ ಒಂದೇ ಕಡೆ ಭೌತಿಕವಾಗಿ ಸೇರ್ಬೇಕಂತಿಲ್ಲ, ಅದು ಡಿಜಿಟಲ್ ಆಗಿರಬಹುದು. ಓಕೆ. ಮಾಸ್ಟರ್ ಮೈಂಡ್ ತತ್ವವನ್ನ ವಿವರಿಸುವಾಗ ಕಾರ್ನೆಗಿ ಉದಾಹರಣೆ ಜೊತೆಗೆ ಹೀಗೆ ಹೇಳಬಹುದು. ನೆಪೋಲಿಯನ್ ಹಿಲ್ ಹೇಳಿದ ಮಾಸ್ಟರ್ ಮೈಂಡ್ ಅಂದ್ರೆ ಇವತ್ತು ನೀವು ಸೇರೋ ಆನ್ಲೈನ್ ಫೋರಂಗಳು, ನಿಮ್ಮದೇ ಫೀಲ್ಡ್ನ ಜನರ ವಾಟ್ಸ್ಆ್ಯಪ್ ಗ್ರೂಪ್ ಅಥವಾ ಲಿಂಕ್ಡ್ಇನ್ನಲ್ಲಿರೋ ನಿಮ್ಮ ಪ್ರೊಫೆಷನಲ್ ನೆಟ್ವರ್ಕ್. ಹೌದು. ನೀವು ಹೇಳದ ಹಾಗೆ ಒಬ್ಬ ಫ್ರೀಲ್ಯಾನ್ಸ್ ಗ್ರಾಫಿಕ್ ಡಿಸೈನರ್ನ ಮಾಸ್ಟರ್ ಮೈಂಡ್ ಅಂದ್ರೆ ಅವರು ಸೇರೋ ಡಿಸ್ಕಾರ್ಡ್ ಚಾನಲ್ಗಳು ಅಥವಾ ಬಿಹ್ಯಾಂಡ್ಸಲ್ಲಿ ಅವರು ಫಾಲೋ ಮಾಡೋ ಬೇರೆ ಕಲಾವಿದ್ರು. ಅಲ್ಲಿ ಅವರು ಕೇವಲ ತಮ್ಮ ಕೆಲಸ ಶೇರ್ ಮಾಡ್ಕೊಳ್ಳಲ್ಲ, ಬದಲಾಗಿ ಕ್ಲೈಂಟ್ ಮ್ಯಾನೇಜ್ಮೆಂಟ್, ಪ್ರೈಸಿಂಗ್ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾರೆ. ಇದು ತುಂಬಾ ಸ್ಪಷ್ಟವಾಗಿದೆ. ಇಂಥ ಉದಾಹರಣೆ ಕೊಟ್ರೆ ಕೇಳುಗರಿಗೆ ತಕ್ಷಣ ಕನೆಕ್ಟ್ ಆಗುತ್ತೆ. ಹಾಗೆ ವಿಶೇಷ ಜ್ಞಾನದ ಬಗ್ಗೆನೂ ಅಷ್ಟೇ ಅಲ್ವಾ? ಖಂಡಿತ. 1937ರಲ್ಲಿ ವಿಶೇಷ ಜ್ಞಾನ ಅಂದ್ರೆ ಲೈಬ್ರರಿಲಿರೋ ಪುಸ್ತಕ ಅಥವಾ ಯೂನಿವರ್ಸಿಟಿ ಡಿಗ್ರಿ. ಆದ್ರೆ ಇವತ್ತು ನನ್ನ ಪ್ರಕಾರ ಒಬ್ಬ ಯೂಟ್ಯೂಬರ್ ತನ್ನ ವಿಡಿಯೋ ಅನಾಲಿಟಿಕ್ಸ್ ನೋಡಿ ಆಡಿಯನ್ಸ್ಗೆ ಏನ್ ಇಷ್ಟ ಆಗುತ್ತೆ ಅಂತ ತಿಳ್ಕೊಳ್ಳೋದೇ ಒಂದು ವಿಶೇಷ ಜ್ಞಾನ. ಅದು ಯಾವ ಪುಸ್ತಕದಲ್ಲೂ ಸಿಗಲ್ಲ. ಈ ಪಾಯಿಂಟ್ನ ನಾವು ಸಾರಾಂಶದಲ್ಲಿ ತರಬೋದಾ? ಖಂಡಿತವಾಗಿಯೂ ತರಬಹುದು. ನೀವ್ ಹೇಳಿದ್ದು ಪರ್ಫೆಕ್ಟ್ ಪಾಯಿಂಟ್. ಇವತ್ತು ವಿಶೇಷ ಜ್ಞಾನ ಅಂದ್ರೆ ಬರೀ ಮಾಹಿತಿ ಕಲೆ ಹಾಕೋದಲ್ಲ, ಬದಲಿಗೆ ಡೇಟಾವನ್ನ ವಿಶ್ಲೇಷಣೆ ಮಾಡಿ ಅದರಿಂದ ಕಲಿಯೋದು. ಸೊ ವಿಶೇಷ ಜ್ಞಾನದ ಬಗ್ಗೆ ಮಾತಾಡುವಾಗ ಸಾಂಪ್ರದಾಯಿಕ ಶಿಕ್ಷಣದ ಜೊತೆಗೆ ಹೀಗೆ ಹೇಳಬಹುದು. ಇವತ್ತು ವಿಶೇಷ ಜ್ಞಾನ ಅಂದ್ರೆ ಬರೀ ಡಿಗ್ರಿ ಅಲ್ಲ. ಯುಡಿಮಿ, ಕೋರ್ಸೆರಾದಲ್ಲಿ ನೀವು ಕಲಿಯೋ ಡಿಜಿಟಲ್ ಮಾರ್ಕೆಟಿಂಗ್, ಯೂಟ್ಯೂಬ್ ನೋಡಿ ಕಲಿಯೋ ವಿಡಿಯೋ ಎಡಿಟಿಂಗ್, ಇವೆಲ್ಲವೂ ಇವತ್ತಿನ ಜಗತ್ತಿನಲ್ಲಿ ಅತ್ಯಮೂಲ್ಯವಾದ ವಿಶೇಷ ಜ್ಞಾನ. ಸರಿ. ಹೀಗೆ ಹೇಳಿದಾಗ ಕೇಳುಗರು ತಮ್ಮಲ್ಲಿರೋ ಸ್ಕಿಲ್ಸ್ಗಳನ್ನ ಗುರ್ತಿಸ್ಕೊಳ್ತಾರ ಮತ್ತು ಅದರ ಮೌಲ್ಯವನ್ನ ಅರ್ಥ ಮಾಡ್ಕೊಳ್ತಾರೆ. ನಿಮ್ಮ ಉದ್ದೇಶ ನನಗೆ ಅರ್ಥ ಆಗ್ತಿದೆ. ಮೂಲತತ್ವವನ್ನ ಹಾಗೆ ಇಟ್ಕೊಂಡು ಉದಾಹರಣೆಗಳನ್ನ ಇವತ್ತಿನ ಜಗತ್ತಿಗೆ ತಕ್ಕ ಹಾಗೆ ಬದಲಾಯಿಸೋದು. ಎಕ್ಸಾಕ್ಟ್ಲಿ. ಪ್ರತಿಯೊಂದು ತತ್ವಕ್ಕೂ ಒಂದು ಹಳೆ ಉದಾಹರಣೆ, ಅದರ ಜೊತೆಗೆ ಒಂದು ಹೊಸ ನಮ್ಮದೇ ಸ್ಥಳೀಯ ಉದಾಹರಣೆ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಠಮಾರಿತನಕ್ಕೆ ಥಾಮಸ್ ಎಡಿಸನ್ ಕಥೆ ಜೊತೆಗೆ ನಮ್ಮ ಝೊಮ್ಯಾಟೊ ಅಥವಾ ಸ್ವಿಗ್ಗಿ ತರದ ಇಂಡಿಯನ್ ಸ್ಟಾರ್ಟಪ್ಗಳು ಆರಂಭದಲ್ಲಿ ಎದುರಿಸಿದ ಸವಾಲುಗಳನ್ನ ಹೇಗೆ ಮೆಟ್ಟಿ ನಿಂತುವು ಅಂತ ಹೇಳ್ಬೋದು. ಓ, ದ್ಯಾಟ್ಸ್ ಅ ಗ್ರೇಟ್ ಐಡಿಯಾ. ಅದು ವಿಷಯವನ್ನ ಇನ್ನಷ್ಟು ಹತ್ತಿರವಾಗಿಸುತ್ತೆ. ಸರಿ, ಈಗ ಮೂರನೇ ಮತ್ತು ಕೊನೆಯ ಅಂಶಕ್ಕೆ ಬರೋಣ. ಈ ಸಾರಾಂಶ ಕೇಳಿದ ಮೇಲೆ ಕೇಳುಗರು ತುಂಬಾ ಚೆನ್ನಾಗಿದೆ ಅಂದ್ಕೊಂಡು ಮುಂದಿನ ವಿಡಿಯೋ ನೋಡಕ್ಕೆ ಸ್ಕ್ರೋಲ್ ಮಾಡ್ಬೋದು. ಆ ಜ್ಞಾನವನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ನಾವು ಹೇಗೆ ಸಹಾಯ ಮಾಡಬಹುದು? ಇದು ಅತ್ಯಂತ ನಿರ್ಣಾಯಕ ಹಂತ. ಜ್ಞಾನವನ್ನ ಕ್ರಿಯೆಯಾಗಿ ಬದಲಾಯಿಸೋಕೆ ಒಂದು ಸ್ಪಷ್ಟವಾದ ದಾರಿ ತೋರಿಸ್ಬೇಕು. ಇಲ್ಲ ಅಂದ್ರೆ ಕೇಳುಗರು ವಾವ್, ಸೂಪರ್ ಮಾಹಿತಿ ಅಂದ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಹಾಗಾದ್ರೆ ಅವರನ್ನ ಕ್ರಿಯಾಶೀಲರನ್ನಾಗಿ ಮಾಡೋಕೆ ಒಂದು ದಾರಿ ಬೇಕು. ಉದಾಹರಣೆಗೆ, ನಿಮ್ಮ ಗುರಿಯನ್ನ ಕಮೆಂಟ್ ಮಾಡಿ ಅಂತ ಹೇಳ್ಬೋದಾ? ಆದ್ರೆ ಎಲ್ಲರೂ ತಮ್ಮ ಗುರಿಗಳನ್ನ ಪಬ್ಲಿಕ್ ಆಗಿ ಶೇರ್ ಮಾಡೋಕೆ ಇಷ್ಟಪಡಲ್ಲ ಅಲ್ವಾ? ನೀವು ಹೇಳಿದ್ದು 100% ಸರಿ. ಕಾಮೆಂಟ್ ಮಾಡೋದು ಚಾನೆಲ್ ಎಂಗೇಜ್ಮೆಂಟ್ಗೆ ಒಳ್ಳೇದು, ಆದ್ರೆ ವೈಯಕ್ತಿಕ ಪರಿವರ್ತನೆಗೆ ಅದು ಅಷ್ಟು ಪವರ್ಫುಲ್ ಅಲ್ಲ. ಅದಕ್ಕಿಂತ ಹೆಚ್ಚು ವೈಯಕ್ತಿಕವಾದ, ಸರಳವಾದ ಮತ್ತು ತಕ್ಷಣ ಮಾರಬಹುದಾದ ಒಂದು ಕಾಲ್ ಟು ಆಕ್ಷನ್ ಕೊಡೋದು ಉತ್ತಮ. ಇದು ತುಂಬಾ ಮುಖ್ಯವಾದ ಸಲಹೆ. ಯಾವ ತರದ ಕಾಲ್ ಟು ಆಕ್ಷನ್ ಕೊಡಬಹುದು? ಅದು ಸಿಂಪಲ್ ಆಗಿರ್ಬೇಕು. ಹೌದು, ತುಂಬಾ ಸಿಂಪಲ್. ಉದಾಹರಣೆಗೆ ಸಾರಾಂಶದ ಕೊನೆಯಲ್ಲಿ ಹೀಗೆ ಹೇಳಬಹುದು: ಈಗ ನೀವು ಯಶಸ್ಸಿನ 13 ಸೂತ್ರಗಳನ್ನ ತಿಳ್ಕೊಂಡಿದ್ದೀರಿ. ಬರೀ ತಿಳ್ಕೊಂಡ್ರೆ ಸಾಲದು, ಅದನ್ನ ಆಚರಣೆಗೆ ತರಬೇಕು. ಹಾಗಾದ್ರೆ ಇವತ್ತೇ ಮೊದಲ ಹೆಜ್ಜೆ ಇಡೋಣ. ಈ ಆಡಿಯೋ ಮುಗಿದ ತಕ್ಷಣ ಒಂದು ಪೇಪರ್ ತಗೊಂಡು ನಿಮಗೆ ಜೀವನದಲ್ಲಿ ನಿಖರವಾಗಿ ಏನ್ ಬೇಕು ಅಂತ ಸ್ಪಷ್ಟವಾಗಿ ಬರೀರಿ. ಓಕೆ.
ಯಾವುದೇ ಹಿಂಜರಿಕೆ ಇಲ್ಲದೆ, ಸಾಧ್ಯವೋ ಇಲ್ವೋ ಅನ್ನೋ ಯೋಚನೆ ಇಲ್ಲದೆ ನಿಮ್ಮ ಮನಸ್ಸಲ್ಲಿರೋ ಅತಿದೊಡ್ಡ ಆಸೆಯನ್ನ ಬರೀರಿ. ಇದು ನೆಪೋಲಿಯನ್ ಹಿಲ್ ಹೇಳಿದ ಬಯಕೆಗೆ ಮೂರ್ತ ರೂಪ ಕೊಡೋ ಮೊದಲನೇ ಹೆಜ್ಜೆ. ಇದು ತುಂಬಾ ಸರಳವಾದ್ರೂ ಬಹಳ ಶಕ್ತಿಯುತವಾದ ವ್ಯಾಯಾಮ. ಇದು ಅದ್ಭುತವಾಗಿದೆ. ಇದು ಕೇಳುಗರನ್ನ ತಕ್ಷಣ ಆಕ್ಷನ್ ತಗೊಳ್ಳೋ ಹಾಗೆ ಮಾಡುತ್ತೆ. ಮತ್ತೆ ಪುಸ್ತಕದ ಮೊದಲ ತತ್ವವನ್ನ ಅವರು ಅದೇ ಕ್ಷಣದಲ್ಲಿ ಪ್ರಾಕ್ಟೀಸ್ ಮಾಡಿದ ಹಾಗಾಗುತ್ತೆ. ಇದಕ್ಕೆ ಬೇರೆ ಏನಾದ್ರೂ ಪರ್ಯಾಯ ಇದೆಯಾ? ಖಂಡಿತ ಇದೆ. ಇನ್ನೊಂದು ಆಯ್ಕೆ ಸ್ವಯಂ ಸೂಚನೆಯ ತತ್ವದ ಮೇಲೆ ಒಂದು ಸಣ್ಣ ಚಾಲೆಂಜ್ ಕೊಡೋದು. ಹೇಗೆ ಅಂದ್ರೆ, ನಾಳೆಯಿಂದ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಕೇವಲ 5 ನಿಮಿಷ ನಿಮ್ಮ ಗುರಿಯನ್ನ ನೀವು ಈಗಾಗ್ಲೇ ಸಾಧಿಸಿರುವಂತೆ ಕಣ್ಣು ಮುಚ್ಚಿ ಕಲ್ಪಿಸ್ಕೊಳ್ಳಿ. ಆ ಯಶಸ್ಸಿನ ಭಾವನೆಯನ್ನ ಅನುಭವಿಸಿ. ವಾವ್! ನಿಮ್ಮ ಅಕೌಂಟ್ನಲ್ಲಿ ಅಷ್ಟು ಹಣ ಇದ್ರೆ, ಆ ಕನಸಿನ ಮನೆಯಲ್ಲಿದ್ರೆ ನಿಮ್ಗೆ ಹೇಗನಿಸ್ತೆ ಅನ್ನೋದನ್ನ ಫೀಲ್ ಮಾಡಿ. ಇದು ಸ್ವಯಂ ಸೂಚನೆಯ ಶಕ್ತಿಯನ್ನ ಬಳಸ್ಕೊಳ್ಳೋಕೆ ಇರುವ ಅತ್ಯಂತ ಸರಳ ವಿಧಾನ. ಈ ಥರದ ಸಣ್ಣ ಸವಾಲುಗಳು ಕೇಳುಗರನ್ನ ಸಕ್ರಿಯ ಸಾಧಕರನ್ನಾಗಿ ಮಾಡುತ್ತವೆ. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯ ಸಾರಾಂಶವನ್ನ ಹೀಗೆ ಹೇಳಬಹುದು. ಮೊದಲನೆಯದಾಗಿ 13 ತತ್ವಗಳನ್ನ ಲಿಸ್ಟ್ ಮಾಡೋ ಬದಲು ವಿಷಯಾಧಾರಿತವಾಗಿ ಮಾನಸಿಕ ಅಡಿಪಾಯ, ಕಾರ್ಯತಂತ್ರದ ನೀಲನಕ್ಷೆ ಅಂತ ಗುಂಪು ಮಾಡಿ ಒಂದು ಕಥೆ ತರ ಹೇಳೋದು. ಹೌದು. ಎರಡನೇದಾಗಿ, ಪುಸ್ತಕದ ಹಳೆಕಾಲದ ಕಾನ್ಸೆಪ್ಟ್ಗಳಿಗೆ ಡಿಜಿಟಲ್ ಮಾಸ್ಟರ್ ಮೈಂಡ್ ಅಥವಾ ಆನ್ಲೈನ್ ಕೋರ್ಸ್ಗಳಂತಹ ಇವತ್ತಿನ ಡಿಜಿಟಲ್ ಯುಗದ ಉದಾಹರಣೆಗಳನ್ನ ಕೊಟ್ಟು ಅದನ್ನ ಪ್ರಸ್ತುತಪಡಿಸೋದು. ಕರೆಕ್ಟ್. ಮತ್ತು ಕೊನೆಯದಾಗಿ, ಸಾರಾಂಶದ ಕೊನೆಯಲ್ಲಿ ಬರೀ ಮಾಹಿತಿ ಕೊಟ್ಟು ನಿಲ್ಲಿಸದೆ ಕೇಳುಗರಿಗೆ ಜ್ಞಾನವನ್ನ ಕಾರ್ಯರೂಪಕ್ಕೆ ತರಲು ಪ್ರೇರೇಪಿಸುವ ಒಂದು ಸ್ಪಷ್ಟವಾದ, ಸರಳವಾದ ಕಾರ್ಯಕ್ಕಾಗಿ ಕರೆಯೊಂದಿಗೆ ಮುಗಿಸೋದು. ನಿಖರವಾಗಿ ಈ 3 ಸಲಹೆಗಳು ನಿಮ್ಮ ಕನ್ನಡ ಬುಕ್ ರೀಡಿಂಗ್ ಚಾನೆಲ್ನ ಆಡಿಯೋ ಸಾರಾಂಶವನ್ನ ಕೇವಲ ಒಂದು ಮಾಹಿತಿಪೂರ್ಣ ತುಣುಕಿನಿಂದ ಕೇಳುಗರ ಜೀವನದಲ್ಲಿ ನಿಜವಾದ ಬದಲಾವಣೆ ತರಬಲ್ಲ ಒಂದು ಶಕ್ತಿಯುತ ಸಾಧನವನ್ನಾಗಿ ಬದಲಾಯಿಸುತ್ತೆ ಅಂತ ನಂಬಿದ್ದೀವಿ. ಖಂಡಿತ. ಈ ಬದಲಾವಣೆಗಳನ್ನ ಅಳವಡಿಸಿಕೊಂಡ ಮೇಲೆ ನಿಮ್ಮ ಪರಿಷ್ಕೃತ ಯೋಜನೆಯನ್ನ ಕೇಳೋಕೆ ನಾವು ತುಂಬಾ ಉತ್ಸುಕರಾಗಿದ್ದೀವಿ. ನಿಮ್ಮ ಕೆಲಸವನ್ನ ಮತ್ತೊಮ್ಮೆ ನಮ್ಮೊಂದಿಗೆ ಹಂಚಿಕೊಳ್ಳೋಕೆ ಹಿಂಜರಿಯಬೇಡಿ.